ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಈ ಥರ ಬೀಡ್ಸ್ ಯೂಸ್ ಮಾಡ್ದಲೇ ವಿತೌಟ್ ಬೀಡ್ಸು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಕಾದರೆ ನೀವು 8 ಎಳೆ ಬೇಕಾದರೂ ತೊಗೊಬೋದು, ಯಾಕಂದರೆ ಇದು ವಿತೌಟ್ ಬೀಡು ಕುಚ್ಚಾಗಿರೋದ್ರಿಂದ ನೀವು ಇಲ್ಲಿ 8 ಎಳೆ ಬೇಕಾದರೆ ತೊಗೊಬೋದು. ಸ್ಯಾರಿನ ಇಲ್ಲಿ ನಾನು ಸೀದಾ ಇಟ್ಕೊಂಡಿದ್ದೀನಿ. ಈಗ ಹಿಂಭಾಗಕ್ಕೆ ಈ ನಾಟಿಟ್ಟು ನಾರ್ಮಲಾಗಿ ಇಲ್ಲಿ ನಾನು ಯಾವಾಗಲೂ ತಗೊಳ್ಳೋ ಹಾಗೆ 10 ನಂಬರ್ದು ಕ್ರೋಶಾ ನೀಡಲು. ಈಗ ಹಿಂಭಾಗದಿಂದ ಥ್ರೆಡ್ ತೊಗೊಂಬಂದು ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ 2 ಸಲ ಲಾಕ್ ಮಾಡ್ಕೊಬೇಕು. 2 ಸಲ ಲಾಕ್ ಮಾಡಿಕೊಂಡು ಈಗ ಚೈನ್ ಹಾಕ್ಕೊತಾ ಇದ್ದೀನಿ. 2 3 4 5 ಚೈನ್ ಹಾಕ್ಕೊಂಡು ಚೈನು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು ಲಾಕ್ ಮಾಡ್ಕೊಬೇಕಾದ್ರೆ ಎಳೆದು ಲಾಕ್ ಮಾಡ್ಕೊಬಾರ್ದು, ಮುಂದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಮುಂದಕ್ಕೆ ಎಳೆದು ಲಾಕ್ ಮಾಡಿದ್ರೆ ಡಿಸೈನ್ ಎಲ್ಲ ಮುಗ್ದಾದ್ಮೇಲೆ ಸ್ಯಾರಿ ಎಲ್ಲನೂ ಫಿಲ್ಟ್ ಬರುತ್ತೆ. ಆದ್ದರಿಂದ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಈಗ ಲಾಕ್ ಮಾಡಿ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕ್ಕೊಂಡು ಮತ್ತು ಇದು ಅಷ್ಟೇ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಇಲ್ಲಿ ನಾನು 2 ಸಲ 5 ಚೈನ್ ಹಾಕ್ಕೊಂಡಿದ್ದೀನಿ. ಫಸ್ಟ್ನೇ ಸಲ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸಲ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿದ್ದೀನಿ. ಇವಾಗ 2 ಸಲ 5 ಚೈನ್ ಆದಾದಮೇಲೆ ಇವಾಗ ಒಂದು ಸಲ ಲಾಕ್ ಮಾಡಿದ್ದೀನಿ ಆಲ್ರೆಡಿ. ಈಗ ಪಕ್ಕದಲ್ಲೇನೇ ಇನ್ನು 3 ಸಲ ಲಾಕ್ ಮಾಡಬೇಕು. ಇದು 2ನೇ ಸಲ. ಇದು 3 ಸಲ. ಮತ್ತು ಇನ್ನೊಂದು ಸಲ ಲಾಕ್ ಮಾಡಬೇಕು. ಈಗ 3 ಸಲ ಆಗಿದೆ. ಫಸ್ಟಿಗೆ 1 ಲಾಕು, ಆಮೇಲೆ 2 ಲಾಕು, ಮತ್ತು ಈಗ ಇನ್ನೊಂದು ಸಲ. ಒಟ್ಟು 4 ಸಲ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ 5 ಚೈನ್ ಹಾಕ್ಕೊಂಡು ಒಂದು ಸಲ, ಆಮೇಲೆ ಮತ್ತೆ 3 ಸಲ, ಒಟ್ಟು 4 ಸಲ ಲಾಕ್ ಮಾಡಿಕೊಂಡು ಇವಾಗ ಚೈನ್ ಹಾಕ್ಕೊಬೇಕು. 1 2 3 4 5 6 7 8 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 8 ಚೈನ್ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು. ಸ್ವಲ್ಪ ಯು ಶೇಪಾಗಿ ಇಟ್ಕೊಂಡು ಲೂಸಾಗಿ ಲಾಕ್ ಮಾಡ್ಕೊಬೇಕು. ನೋಡಿ ಲೂಸಾಗಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಸಲ ಲಾಕ್ ಮಾಡ್ಕೊಂಡ 8 ಚೈನ್ 1 ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ 4 ಸಲ ಲಾಕ್ ಮಾಡ್ಕೊಬೇಕು. 1 ಸಲ ಆಲ್ರೆಡಿ ಆಗಿದೆ, ಇದು 2ನೇ ಸಲ. ಮತ್ತು ಇದು 3ನೇ ಸಲ. ಮತ್ತು 4. ಈಗ ಇನ್ನೊಂದು ಸಲ ಲಾಕ್ ಮಾಡ್ಕೊಬೇಕು. 5 ಸಲ ಆಗುತ್ತೆ. ನಾವು ಇಲ್ಲಿ ಈ ಕಡೆ 4 ಸಲ ಲಾಕು, ಅಂದರೆ 5 ಚೈನ್ ಹಾಕಿ ಲಾಕ್ ಮಾಡಿದ್ದು ಸೇರಿ 4 ಸಲ ಲಾಕು, ಇಲ್ಲಿ 5 ಸಲ ಲಾಕು. ಮತ್ತು ಇವಾಗ 8 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ನಾನಿಲ್ಲಿ 2 ಆರ್ಚ್ಗಳು ಪಕ್ಕನೇ ಬರಬೇಕು ಅಂತಂದ್ಬಿಟ್ಟು 2 ಸಲ ಈ ಥರ 8 ಚೈನ್ ಹಾಕ್ಕೊಂಡು ಲೂಸಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಒಂದೊಂದೇ ಆರ್ಚ್ ಬರಬೇಕು ಅಂತಂದರೆ ಸಾಕು. ಸ್ಟಾರ್ಟಿಂಗಲ್ಲಿ 4 ಸರಿ ಲಾಕ್ ಮಾಡ್ಕೊಂಡಿದ್ರಲ್ಲ, ಆಮೇಲೆ 8 ಚೈನ್ ಹಾಕಿ ಮತ್ತೆ 4 ಸಲ ಲಾಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಬೋದು ಡಿಸೈನು. ನಾನಿಲ್ಲಿ
ಮತ್ತೆ 8 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಯು ಶೇಪ್ ಬರೋ ಥರ ಹೀಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಯು ಶೇಪ್ ಬರಬೇಕು. ಈಗ ಸ್ಟಾರ್ಟಿಂಗಲ್ಲಿ ಇಲ್ಲಿ 4 ಸಲ ಲಾಕ್ ಮಾಡ್ಕೊಂಡಿದ್ದೀನಲ್ಲ, ಅದೇ ರೀತಿ ಈ ಕಡೆ ನಾನು ಈಗ ಆಲ್ರೆಡಿ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ. 8 ಚೈನ್ ಹಾಕ್ಕೊಂಡು ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೂ 3 ಸಲ ಲಾಕ್ ಮಾಡ್ಕೊಬೇಕು. ನೋಡಿ 2 ಸಲ ಆಯಿತು, 3, ಇನ್ನೊಂದು ಸಲ ಲಾಕ್ ಮಾಡ್ಕೊಬೇಕು, 4, ನೋಡಿ 4 ಸಲ ಲಾಕ್ ಮಾಡ್ಕೊಬೇಕು. ಆ ಕಡೆ ಈ ಕಡೆ 4 ಸರಿ, ಮಧ್ಯದಲ್ಲಿ ಮಾತ್ರ 5 ಸಲ ಲಾಕ್ ಮಾಡ್ಕೊಬೇಕು. ನೋಡಿ ಮತ್ತೆ 5 ಚೈನು ಒಂದು ಸಲ ಲಾಕ್ ಮಾಡ್ಕೊಳ್ಳೋದು, ಮತ್ತು 5 ಚೈನು ನಾನಿಲ್ಲಿ 2 ಕುಚ್ಚು ಬರೋ ಥರ 5 ಚೈನು 2 ಸಲ ಹಾಕ್ಕೊತಾ ಇದ್ದೀನಿ. ಮತ್ತು 5 ಚೈನ್ ಲಾಕ್ ಮಾಡಾದ್ಮೇಲೆ ಇಲ್ಲಿ 4 ಸಲ ಲಾಕ್ ಮಾಡ್ಕೊಬೇಕು. 5 ಚೈನ್ ಲಾಕ್ ಸೇರಿ 4 ಸಲ ಲಾಕ್ ಆಗಿರಬೇಕು. ಮತ್ತೆ 8 ಚೈನು ಮತ್ತು 8 ಚೈನ್ನ ಯು ಶೇಪಲ್ಲಿ ಲಾಕ್ ಮಾಡಿ ಇಲ್ಲಿ 5 ಸಲ ಲಾಕ್ ಮಾಡ್ಕೊಬೇಕು. 2, 3, 4, 5 ಸಲ ಲಾಕ್ ಆದಾದಮೇಲೆ ಮತ್ತೆ 8 ಚೈನು ಮತ್ತು 4 ಸಲ ಲಾಕು. ಫಸ್ಟ್ ಸ್ಟೆಪ್ಪು ತುಂಬ ಈಸಿ ಇದೆ. ಮತ್ತು ನಾನಿಲ್ಲಿ ಈ ಕಡೆ 4 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. 3, 4 ಸಲ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಈಗ ಬರುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ಮತ್ತೆ ಸ್ಯಾರಿನ ಸೀದಾನೇ ಇಟ್ಕೊಬೇಕು. ಸೀದಾ ಇಟ್ಕೊಂಡು ಥ್ರೆಡ್ನ ಫಸ್ಟ್ ಸ್ಟೆಪ್ ಮುಗ್ದಾದ್ಮೇಲೆ ಕಟ್ ಮಾಡಿಕೊಂಡು ಮತ್ತೆ ಸೀದಾ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡಿಸೈನ್ನ. ಸ್ಟಾರ್ಟಿಂಗಲ್ಲಿ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಥ್ರೆಡ್ನ ಮತ್ತು ಇಲ್ಲಿ ಫಸ್ಟ್ನೇ ಲಾಕ್ ಇದೆಯಲ್ವ 5 ಚೈನ್ದು ಲಾಕು, ಈ ಲಾಕಿಗೆ ಲಾಕ್ ಮಾಡಿಕೊಂಡು ಈಗ ಮತ್ತೆ 5 ಚೈನ್ ಹಾಕ್ಕೊಬೇಕು. 4, 5 ಚೈನ್ ಹಾಕ್ಕೊಂಡು ಈ 5 ಚೈನ್ದು ಲಾಕ್ ಇದೆಯಲ್ಲ ಇದು, ಈ ಲಾಕಿಗೆ ಲಾಕ್ ಮಾಡ್ಕೊಳೋದು. ಇವಾಗ ಮತ್ತೆ 5 ಚೈನ್ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟ್ನೇ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಇಲ್ಲಿ 4 ಲಾಕ್ ಇದೆ, ನಾವಿಲ್ಲಿ ಫಸ್ಟ್ನೇ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಇನ್ನು ಮಿಕ್ಕಿದ ಲಾಕ್ಗಳಿಗೆ ಪ್ರತಿಯೊಂದು ಲಾಕ್ಗಳಿಗೂ ಮತ್ತೆ ಇಲ್ಲಿ ಮೇಲೆ ಹೋಲಿದೆ, ಆ ಹೋಲಿಗೆ ಒಂದೊಂದು ಲಾಕ್ ಮಾಡ್ತಾ ಬರಬೇಕು. ನೋಡಿ ಮೇಲೆ ಹೋಲ್ ಇದೆಯಲ್ಲ, ಈ ಹೋಲಿಂದ ಥ್ರೆಡ್ ತೊಗೊಂಬಂದು ಒಂದೊಂದ್ಸಲಿ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ 8 ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ 8 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಈ 3 ಥ್ರೆಡ್ನ ಒಂದು ಮಾಡ್ಕೊಬೇಕು. ಈ ಥರ ಈ ಪೂರ್ತಿ ಫಿಲ್ ಆಗೋ ಥರ 8 ಚೈನ್ ಗ್ಯಾಪಿಗೆ ಫುಲ್ಲಾಗಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಬೇಕು. ಈ ಫಿಲ್ ಆಗೋಕ್ಕೆ 12 ಅಥವಾ 13 ಹಾಫ್ ಡಬಲ್ ಕ್ರೋಶ ಹಿಡಿಸುತ್ತೆ. ನಾನಿಲ್ಲಿ 12 ಮಾಡ್ಕೊಂಡಿದ್ದೀನಿ. 12 ಹಾಫ್ ಡಬಲ್ ಕ್ರೋಶಗಳು ಆಗಿದೆ. ಹತ್ರನೇ ಮಾಡ್ತಾ ಬರಬೇಕು. ಗ್ಯಾಪ್ ಕೊಟ್ಟರೆ ನೀಟಾಗಿ ಯು ಶೇಪ್ ಬರೋದಿಲ್ಲ. ಪಕ್ಕನೇ ಮಾಡಿದ್ರೆ ಯು ಶೇಪು ನೀಟಾಗಿ ಕೂತ್ಕೊಳ್ಳುತ್ತೆ ಆರ್ಚು. ನೋಡಿ ಇಷ್ಟು ಪಕ್ಕ ಮಾಡಬೇಕು. ಇಲ್ಲಿ 12 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ನಾನು ನೋಡಿ ಈ ಥರ ಬಂದಿದೆ. ಇವಾಗ ಫಸ್ಟ್ನೇ ಲಾಕ್ ಇದೆಯಲ್ವ, ಈ ಲಾಕಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ.
ಫಸ್ಟು ಲಾಕಿಗೆ ಲಾಕ್ ಮಾಡಿಕೊಂಡು ಮತ್ತು ಪಕ್ಕದ ಲಾಕ್ಗಳಿಗೂ ಹೀಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸಲ 3 ಸಲ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊತೀನಿ. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ ಎಂಡ್ ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಥ್ರೆಡ್ ತೊಗೊಂಬಂದು 3 ಥ್ರೆಡ್ ಒಳಗಡೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಅದೇ ಥರ ಪಕ್ಕದಲ್ಲಿ ಮಾಡ್ಕೊಂಡಿದ್ವಲ್ಲ ಆರ್ಚು, ಅದೇ ಥರ ಇಲ್ಲೂ ಕೂಡ 12 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಯು ಶೇಪಲ್ಲಿ ಆರ್ಚ್ ಬರೋ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 12 ಹಾಫ್ ಡಬಲ್ ಕ್ರೋಶ ಆದಮೇಲೆ ಫಸ್ಟು ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ಥರ ಬರುತ್ತೆ ಯು ಶೇಪು. ಮತ್ತು ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನು ಉಳಿದಿರೋ ಲಾಕ್ಗಳಿಗೆ ಪ್ರತಿ ಲಾಕಿಗೂ ಒಂದೊಂದ್ಸಲಿ ಲಾಕ್ ಮಾಡ್ತಾ ಬಂದು ಮತ್ತು 5 ಚೈನ್ ಹಾಕಿ ಈ 5 ಚೈನು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಎಲ್ಲಿ ಲಾಕ್ ಮಾಡಿದ್ವೋ ಆ ಲಾಕಿಗೆ ಒಂದ್ಸರಿ ಲಾಕ್ ಮಾಡಿ ಮತ್ತೆ 5 ಚೈನು ಫಸ್ಟ್ ಲಾಕಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾವು 5 ಚೈನ್ ಗ್ಯಾಪ್ ಎಲ್ಲೆಲ್ಲಿರುತ್ತೋ ಅಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು, ಮತ್ತು ಲಾಕ್ ಮಾಡಿರತ್ತವೆಲ್ಲ ಲಾಕ್ ಮಾಡ್ಕೊಳ್ಳೋದು. ಎಂಡ್ ಚೈನ್ ಗ್ಯಾಪಿಗೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇನೆ. ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಕಲರು ಥ್ರೆಡ್ಡು ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ 5 ಚೈನ್ದು ಲಾಕ್ ಎಲ್ಲಿರುತ್ತೋ ಆ ಲಾಕಿಗೇನೆ ಲಾಕ್ ಮಾಡ್ಕೊಬೇಕು. ಮತ್ತು 5 ಚೈನ್ ಹಾಕ್ಕೊಂಡು ಮತ್ತು ಫಸ್ಟ್ನೇ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ಹೀಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇನೆ ಈ ಹೋಲ್ಗಳು ಇದೆಯಲ್ಲ ಆ ಹೋಲ್ಗಳಿಗೆ 4 ಸಲ ಒಂದೊಂದಕ್ಕೂ ಒಂದೊಂದು ಸಲ 4 ಹೋಲ್ಗಳಿಗೆ 4 ಸರಿ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡ್ಕೊಂಡು 4 ಸಲ ಲಾಕ್ ಆಗಿದೆ. ಒಂದೊಂದಕ್ಕೂ ಒಂದೊಂದು ಸಲ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿ ನೋಡಿ ರಿಟನ್ನು ಒಂದು ಹೋಲ್ ಬ್ಯಾಕಿಗೆ ಲಾಕ್ ಮಾಡೋದು. 3 ಚೈನು ಲಾಕ್ ಮಾಡಾದ್ಮೇಲೆ 2 ಸಲ ಪಕ್ಕ ಹೋಲ್ಗಳಿಗೇನೆ 2 ಸಲ ಹೀಗೆ ಲಾಕ್ ಮಾಡಿಕೊಂಡು ಇವಾಗ 3 ಚೈನ್ ಹಾಕ್ಕೊಂಡು ಫಸ್ಟ್ನೇ ಲಾಕಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಮಧ್ಯದಲ್ಲಿ ಒಂದು ಲಾಕ್ ಬಿಡಬೇಕು. ನೋಡಿ ಈಗ ಮತ್ತೆ 2 ಸರಿ ಲಾಕ್ ಮಾಡ್ಕೊಳ್ಳೋದು. 3 ಚೈನ್ ಹಾಕಿ ಫಸ್ಟ್ನೇ ಲಾಕಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ಒಂದು ಸಲ ಲಾಕು 2 ಸಲ ಲಾಕು 2 ಸಲ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಫಸ್ಟ್ನೇ ಲಾಕಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಪಿಕಾಕ್ ಡಿಸೈನ್ ಇದು ಎಲ್ರಿಗೂ ಗೊತ್ತಿರುತ್ತೆ. ಈಸಿ ಡಿಸೈನು ಪಿಕಾಕ್ ಡಿಸೈನು. 3 ಚೈನ್ ಹಾಕ್ಕೊಂಡು ಫಸ್ಟ್ನೇ ಲಾಕಿಗೆ ಹೀಗೆ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಈ ಥರ 3 ಚೈನು ಲಾಕು ಮತ್ತು 1 ಲಾಕ್ ಎಕ್ಸ್ಟ್ರಾ ಮಧ್ಯದಲ್ಲಿ ಮಾಡ್ಕೊಳ್ಳೋದು ಅಷ್ಟೇನೆ. ಮತ್ತು ಅದೇ ಥರ ಇಲ್ಲೂ ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ ಒಂದು ಸಲ ಲಾಕ್ ಮಾಡ್ಕೊಳ್ಳೋದು ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ನಾವು 2ನೇ ಸರಿ ಲಾಕ್ ಮಾಡ್ಕೊಂಡ್ವಲ್ಲ ಆ ಲಾಕಿಗೆ 3 ಚೈನ್ನ ಲಾಕ್ ಮಾಡ್ಕೊಳ್ಳೋದು ಅಷ್ಟೇನೆ. ಇದೇ ಥರ ಡಿಸೈನ್ನ ನಾನು ಪೂರ್ತಿ ಸೀರೆ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಫೈನಲ್ ಲುಕ್ಕು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಡಿಸೈನ್ ಕಂಟಿನ್ಯೂ ಆದಾದಮೇಲೆ ಈ 5 ಚೈನ್ ಗ್ಯಾಪು 2 ಸಲ ನಾವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ ಆ 2 ಸರಿ ಹಾಕ್ಕೊಂಡಿರೋ ಚೈನ್ಗಳನ್ನ 2 ಕುಚ್ಚು ಕಟ್ಕೊತೀನಿ. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡ್ದಲೇ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ಹೆಚ್ಚು ಹೊಸ ಡಿಸೈನ್ಗಳಿಗಾಗಿ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.